ಹಲೋ ಫ್ರೆಂಡ್ಸ್, ಇವತ್ತು ಮಂಗಳವಾರದ ವ್ಲಾಗು. ಹಬ್ಬ ನಾಳೆದ್ದೈತೆ ಸಂಕ್ರಾಂತಿ ಹಬ್ಬ. ನಮ್ಮ ಮನೇಲಿ ಕಬ್ಬು ನೋಡಿ, ಕಬ್ಬು ಎಷ್ಟೊಂದೈತೆ. ಸಂಕ್ರಾಂತಿ ಹಬ್ಬ ಸ್ಪೆಷಲ್ಲು ಮೇನ್ ಕಬ್ಬು. ನಾಳೆ ತದದೆ, ನಾಳೆ ಕಳೆಕಾಯಿನು ಅವರೆಕಾಯಿ ಬೇಯಿಸೋಣ. ಗೆಣಸು ಹತ್ತಲ ಹೊರಗೋದು ಅಂತ ಹೇಳ್ಬಿಟ್ಟು ಶಕ್ತಿ ಯಾರು ಹೇಳಿದ್ದ? ಧನಿಯಾ ಪುಡಿ ಇವತ್ತು ಹೋಗ್ತಾರೆ. ಬ್ಲ್ಯಾಕ್ ಕಲರು ಇದಾದರೆ ಸ್ವೀಟಾಗಿರುತ್ತೆ, ಇನ್ನೊಂದು ವೈಟ್ ಬರುತ್ತಲ್ಲ ಅದರಲ್ಲಿ ಸ್ವೀಟ್ ಇರಲ್ಲ, ಇದೇ ಚೆನ್ನಾಗಿರುತ್ತೆ. ಇನ್ನೊಂದೇ ಜಾಸ್ತಿ ಎತ್ಕೊಬಂದಿತ್ತು ನಿಮ್ಮಪ್ಪ. ಕಿತ್ಕೊಂಡ್ಬಂದಿದ್ದ. ಕಟ್ ಮಾಡ್ಕೊಬಂದಿರೋದು. ಅವಳು ಇಷ್ಟೇ ಇಷ್ಟು ತಿನ್ಬಿಟ್ಟು ಹೋಗ್ಬಿಟ್ಟು ಅವಳ ಕೈಲಿ ತಿನ್ನೋಕ್ಕಾಗಿಲ್ಲ. ಕಟ್ ಮಾಡ್ಕೊಟ್ಟಿದ್ರೆ ಚೆನ್ನಾಗಿ ತಿಂತಾಯಿಲ್ಲ. ಹೌದು ಫ್ರೆಂಡ್ಸ್, ಹಿಂಗೆ ಕಚ್ಚಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಲ್ಲೂ ಸ್ಟ್ರಾಂಗ್ ಆಗುತ್ತೆ, ಹಲ್ಲೂ ಕ್ಲೀನ್ ಆಗುತ್ತೆ. ಇದು ಕಬ್ಬು ತಿಂದ್ರೇನು ಇದು ಹಲ್ಲೆಲ್ಲ ಕ್ಲೀನ್ ಆಗುತ್ತಂತೆ. ಶುಗರ್ ತಿಂದರೆ ಏನೇನು ಒಳ್ಳೇದು ಗೊತ್ತಾ? ಬಿ ಪಿಗೆ ಒಳ್ಳೆಯದು, ಆಮೇಲೆ ಗ್ಯಾಸ್ಟ್ರಿಕ್ಗೆ ಎಲ್ಲ ಒಳ್ಳೆಯದು. ಶುಗರ್ ಒಳ್ಳೆಯದ ಎಲ್ಲ ಗೊತ್ತಿಲ್ಲ, ಶುಗರ್ ತಾನೇ ಎತ್ತರ ದೊಡ್ಡಮ್ಮ ಒಂದು ಸೀರೆ ತೆಗ್ಬೇಕಾಯ್ತು ನನಗೆ. ಇದು ಬರ್ತಾ ಇಲ್ಲ, ಅದು ಕಚ್ಚಿ ಬಿಸಾಕೋ. ಫ್ರೆಂಡ್ಸ್, ಕಪ್ ತಿನ್ಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ಕಪ್ ತಿಂದಿದ್ದಾಯ್ತಾ? ಆಯಿತು. ಒಳ್ಳೆ ತೇಕ್ ಬರುತ್ತೆ, ಎಷ್ಟು ಚೆನ್ನಾಗಿರುತ್ತೋ. ನೋಯ್ದವಕ್ಕೆ ಕಬ್ಬು ಹಬ್ಬದ ದಿನ ತಿನ್ನಬೇಕು ಅಂತ ಹಂಗೆ ಇಕ್ಕಿದ್ದೀರಿ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ಅಡುಗೆ ಮಾಡಿಲ್ಲ, ಬೆಳಗ್ಗೆ ಇಡ್ಲಿ ಸಾಂಬಾರೇ. ಅದೇ ಸಾಂಬಾರೇ ಇರಲಿನ ರಾತ್ರಿಗೆ? ಹಾಂ ರೀ, ಅದೇ ಸಾಂಬಾರೇ ಇರಲಿನ? ಬೇಳೆ ಸಾಂಬಾರು ರಾತ್ರಿಗೆ? ಬೇಳೆ ಸಾಂಬಾರು ತಿನ್ನಲ್ಲ, ಮಧ್ಯಾಹ್ನನೇ ಯಾರೂ ತಿಂದಿಲ್ಲ. ಅವರು ಸ್ಕೂಲಿಂದ ಬಂದು ಕಬ್ಬು ತಿನ್ಕೊಂಡಿದ್ರು. ಬೇಳೆ ಸಾಂಬಾರು ತಿನ್ನಲ್ಲ, ರಾತ್ರಿಗೆ ಏನಾನ ಮಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ನಾನು ಐಬ್ರೋ ಮಾಡಿಸ್ಕೊಬರಕ್ಕೆ ಹೋಗಬೇಕು. ಇನ್ನು 10 ಮಿನಿಟ್ಸ್ ಐತೆ ಅಂದರೆ ಬ್ಯಾಟ್ರಿ ತಗೋಬತ್ತೀನಿ ಹೋಗಿ. 10 ಮಿನಿಟ್ಸ್ ಐತೆ ಅಂದರೆ ಅದ್ರ ಆನ್ ಆಗೋಷ್ಟೊತ್ತಿಗೆ 5 ನಿಮಿಷ ಆಗುತ್ತೆ. ಏನಕ್ಕೆ ಟಿ ವಿ ಹಾಕಿದ್ದು? ಏನು ಬರೋ ಏನು 5 ನಿಮಿಷದಲ್ಲಿ? 5 ನಿಮಿಷ ಮುಂಚೆ ಹೋದ್ರೆ 5 ನಿಮಿಷ ಬೇಗ ಬರ್ತೀನಿ ತಾನೇ ಕರ್ಕೊಬರೋಕ್ಕೆ. ಕರೆ ಅವಳನ್ನ ಆಫ್ ಮಾಡು. ಟೈಮ್ ಆಗೈತೆ ಚಿನಿ, ಮತ್ತೆ ನಾನು ಲೇಟಾಗಿ ಬರ್ತೀನಿ ನೋಡು. ಹೋಮ್ವರ್ಕ್ ಬರೆಯೋದು ಲೇಟ್ ಆಗುತ್ತೆ. ಟ್ಯೂಷನ್ಗೆ ಹೋಗೋಕೆ ಮಾತ್ರ ನೋಡು ತಿನ್ಕೊಂಡು ಕುತ್ಕೊಂಡಿರೋ ಟಿ ವಿ ಹಾಕಿರೋದು. ಟೈಮ್ ಆಗೈತೆ ಅಂದರೆ ಚೆನ್ನಾಗಿರೋದು ಕೊಡು ಅಂತ ಹೇಳ್ತೀನಿ ನೋಡಿ. ಅಂಕಲ್ಗೆ ಬ್ಯಾಟ್ರಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಇವ್ರನ್ನ ಟ್ಯೂಷನ್ ಕಳಿಸ್ಬಿಟ್ಟು ಬ್ಯಾಟ್ರಿ ತಗೊಬರಕ್ಕೆ ಹೋಗಿ. ಅವಳಿಗೆ ಒಂದು ಬ್ಯಾಟ್ರಿ ಅದು ಮೊನ್ನೆ ತಗೊಬಂದಿಲ್ಲ, ಚೆನ್ನಾಗೇ ಇಲ್ಲ, ಅದು ಪವರೇ ಇಲ್ಲ ಅದರಲ್ಲಿ.
ಫ್ರೆಂಡ್ಸ್ ಐಬ್ರೋ ಮಾಡ್ಕೊಬಂದೆ ಬ್ಯಾಟ್ರಿ ತಗೊಬಂದೆ. ಈ ಬ್ಯಾಟ್ರಿ ಏನೋ ಚೆನ್ನಾಗಿರುತ್ತೆ ಇಲ್ಲ ನೋಡೋಣ. ಅವಳು ಸ್ಕೂಲ್ಗೆ ಎತ್ಕೊಂಡು ಹೋಗೋಳಲ್ಲ, ಸ್ಕೂಲ್ಗೆ ಪ್ರಾಜೆಕ್ಟ್ ವರ್ಗು ಅಲ್ಲೇ ಫಿಟ್ ಮಾಡ್ತಾಳೆ. ವಾಚಿಗೆ ಒಂದು ಸೆಲ್ಲು ಬೇಕಾಗಿತ್ತು, ಸೆಲ್ ತಗೊಬಂದೆ. ಓಕೆ ಫ್ರೆಂಡ್ಸ್, ತುಂಬ ಕೆಲಸ ಇದೆ ಇವತ್ತು. ಪಾತ್ರೆ ತೊಳಿಬೇಕು, ಸ್ವಲ್ಪನೇ ಇರೋದು ಪಾತ್ರೆ. ಮಕ್ಕಳದು ಟಿಫನ್ ಬಾಕ್ಸು, ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದು ಅಂತ ಟೆನ್ಷನ್ನು. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಸಾಂಬಾರು ಮಾಡೋದು, ಅದೇ ತಲೆನೋವು. ಸಾಂಬಾರು ಏನಪ್ಪ ಮಾಡೋದು ಅಂತ ಏನು ಮಾಡೋಣ ಗೊತ್ತಿಲ್ಲ. ಟ್ಯೂಷನಿಂದ ಮಕ್ಕಳನ್ನ ಕರ್ಕೊ ಬಂತಾ ಇದ್ದೀರಿ. ಸುಮ್ಮನೆ ಇರಲ್ಲ, ಏನನ್ನ ಒಂದು ಹೇಳ್ತಾ ಇರ್ತಾಳೆ. ನಾನಿವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೋಮ್ವರ್ಕು ಟ್ಯೂಷನ್ನೆಲ್ಲ ಬಂದೆ ನಾನು. ಮ್ಯಾಮು ಅದು ಓದಕ್ಕೂ ಅದೇ ಕೊಟ್ಟಿದ್ರು. ನಂಗೆ ಮ್ಯಾಮು ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ಅಂದರು. ಪ್ರಾಕ್ಟೀಸ್ ಮಾಡ್ಕೊಂಡು ಓದಿದ್ರು. ಹಂಗೆ ಪ್ರಾಕ್ಟೀಸ್ ಮಾಡಿದೆ, ಹಂಗೆ ಓದಿದೆ. ನಾನೇ ಇನ್ನೆಲ್ಲ ಡ್ಯೂಟಿ ಕೊಟ್ಟರೆ ನೀನು ಬೇಗ ಹೋಮ್ವರ್ಕ್ ಬರೋದು ಬಿಡು. ನೀನು ಲೇಟ್ ಮಾಡಬೇಡ. ಅಡುಗೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮನೇಲಿ ಸಿಗ್ತೀನಿ ಬನ್ನಿ. ಅಪ್ಪ ಮೆಟ್ಲತ್ತ ಅಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ. ಅಡುಗೆ ಏನು ಮಾಡೋಣ ಚಿನಿ? ಹಾಂ ಚಿನಿ, ಅಡುಗೆ ಏನು ಮಾಡೋಣ? ಹಾಂ ಏನು ಮಾಡೋಣ ಹೇಳು ಅಡುಗೆ? ನೀನು ಹೇಳಿದ್ರೆ ನಾನು ಮಾಡ್ತೀನಿ. ಗುಲಾಬ್ ಜಾಮೂನ್ ಮಾಡಿದ್ದಾಯ್ತು, ತಿಂದಿದ್ದಾಯ್ತು 3 ದಿನ. ಏನು ಮಾಡೋಣ ಅಂದರೆ ಸಿಂಪಲ್ಲಾಗಿ ಚೆನ್ನಾಗಿರಬೇಕು. ಬೇಯಿಸಬಾರ್ದು, ಕಟ್ ಮಾಡಬಾರ್ದು. ಏನು ಮಾಡೋದು? ಬಿರಿಯಾನಿ. ಏನು ಅಡುಗೆ ಅಂದರೆ ಇನ್ನು ಏನು ಅಡುಗೆ ಮಾಡಲಿ ಹೇಳು? ಸಾರು ಚೆಲ್ಬಿಟ್ಟೆ. ನಿಮ್ಮ ಅಪ್ಪನೇ ತಿನ್ನಲ್ಲ, ನಾನು ತಿನ್ನೋಕ್ಕಾಗಲ್ಲ ಅಂತ. ಇದು ಗೊಜ್ಜಿಸ್ಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡಲಾ? ಹಾಂ, ಹೀರೆಕಾಯಿ ಬಜ್ಜಿಯನ್ನು ಮಾಡ್ಕೊಂಡು ಫ್ರೆಂಡ್ಸ್, ಇವಾಗ ಊಟಕ್ಕೆ ಹೀರೆಕಾಯಿ ಗೊಜ್ಜಿಸ್ಬಿಟ್ಟು ಅನ್ನ ಮಾಡಿಬಿಟ್ಟು ಹೀರೆಕಾಯಿ ಬಜ್ಜಿ ಮಾಡ್ತೀನಿ ನಾನು. ಆದರೆ ಇವಳಿಗೆ ಫೋನ್ ಬೇಕಂತೆ, ಡ್ಯಾನ್ಸ್ ಐತಂತೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅಂತೆ. ಇಲ್ಲಾಂದರೆ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಊಟಕ್ಕೆ ಗೊಜ್ಜಿಸ್ಬಿಟ್ಟು ಅನ್ನ ಮಾಡಿಬಿಟ್ಟು ಹೀರೆಕಾಯಿ ಬಜ್ಜಿ. ಓಕೆನಾ? ಇವಾಗ ಸ್ಟಾರ್ಟ್ ಮಾಡ್ತೀಯಾ ಪ್ರಾಕ್ಟೀಸು? ಇನ್ನೊಂದು ಫೋನ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಇವಳು ಇವಾಗ ಎತ್ಕೊಂಡವಳೆ. ಎಷ್ಟು ಟೈಮ್ ಗೊತ್ತಾ? 7:15 ನಿಮಿಷ, 7 ಗಂಟೆ 15 ನಿಮಿಷ. ಅಲ್ಲಿಂದ ಬರೋಷ್ಟೊತ್ತಿಗೆ 10 ನಿಮಿಷ ಆಯಿತು. ನಾನು ಇಲ್ಲಿಂದ ಅಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲಿ ಫೋನ್ ಮಾಡಿದ್ನಲ್ಲ, ಮ್ಯಾಮ್ ಆಯಿತು ಟ್ಯೂಷನ್ಗೆ ಹೋಗೋವಾಗ ಮಾತ್ರ ಲೇಟಾಗಿ ಹೋಗ್ಬೋದು, ಬೇಗ ಲೇಟಾಗಿ ಮಾತ್ರ ಕರ್ಕೊಬರ್ಬಾರ್ದು, ಬೇಗ ಕರ್ಕೊಬಂದ್ಬಿಡ್ಬೇಕು. 7 ಗಂಟೆಗೆ ಮುಂಚೆ ಇವಳನ್ನ ಕರ್ಕೊಬಂದ್ಬಿಡ್ಬೇಕು ಟ್ಯೂಷನ್ಗೆ. ಇವಾಗ ಬರೀ ಹೋಮ್ವರ್ಕ್ ಟೈಮ್ ಐತೆ. ನೀನು ಆಟ ಆಡಕ್ಕೆ ಹೋಗ್ಬೇಕು. ಸ್ಕೂಲಿಂದ ಬಂದಿದ್ದ ತಕ್ಷಣ ಹೋಮ್ವರ್ಕ್ ಬರೆಯೋದು ನನ್ನ ಇಷ್ಟನಾ? ಓಕೆ ಫ್ರೆಂಡ್ಸ್, ಇವಾಗ ನಾನು ಬೇಗ ಅಡುಗೆ ರೆಡಿ ಮಾಡಿಬಿಡ್ತೀನಿ, ಮತ್ತೆ ಸಿಗ್ತೀನಿ. ಬರೀ ಅಂದರೆ ಏನು ಕಷ್ಟ? ಅವಳು ಟಿ ವಿ ಹಾಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಳೆ. ನೀನು ಬಾಧೆ ಏನು? ಬರ್ಕೋ ಹೋಮ್ವರ್ಕು. ನೀನು ಬೇಗ ಹೋಮ್ವರ್ಕ್ ಬರ್ಕೊಂಬಿಡು. ಚಿನಿ, ಅವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವಳೆ. ನಿನ್ ಯಾಕ ಫೋನಲ್ಲಿ ನನ್ನ ಕೆಲಸ ಐತೆ. ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ಕೋಬೇಕು, ಇವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ವಿಡಿಯೋ ಮಾಡ್ಬೇಡ. ಓಕೆ ಫ್ರೆಂಡ್ಸ್, ನಾನಿವಾಗ ಅಡುಗೆ ಮಾಡಿದೆ.
ಮಾಡಬೇಕು. ಅಡುಗೆಗೆ ಗೊಜ್ಜಿಸ್ಕೋಕ್ಕೆ ಏನೇನು ಮಾಡ್ತೀನಿ ಅಂದರೆ ತೋರಿಸ್ತೀನಿ. ಇವಾಗ ಫಸ್ಟ್ ಆಲೂಗಡ್ಡೆ ಬೇಯಿಸ್ಕೋಬೇಕು. ಆಲೂಗಡ್ಡೆ ಬೇಯಿಸ್ಬಿಟ್ಟು ಆಮೇಲೆ ಬದನೆಕಾಯಿ ಟೊಮೆಟೊ ಎಲ್ಲ ಬೇಯಿಸ್ಬೇಕು. ಮುದ್ದೆ ಕೋಲೇನು ಕೆತ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀರ, ಅವಳು ಮುಡಿಯ ಸುಮ್ಮನೆ ಭಯ ಇಕ್ಸಕ್ಕೆ ಅಷ್ಟು ಮುಡಿಯಲ್ಲ. ಇವಾಗ ಆಲೂಗಡ್ಡೆ ಬೇಯಿಸೋಣ ಫಸ್ಟು. ನೋಡಿ ಗೊಜ್ಜಿಸ್ಕಿದ್ದಾಯಿತು. ಹೀರೆಕಾಯಿ ಬಜ್ಜಿ ಮಾಡೋಕ್ಕಾಗಿಲ್ಲ. ಗೋಬಿ ತಂದರು, ಅದಕ್ಕೆ ಇವಾಗ ಅದು ತಿಂದು ಇದು ತಿಂದಲ್ಲ ಅಂದ್ಬಿಟ್ಟು ಬಿಸಿ ಅನ್ನ ಮಾಡಿ ತುಂಬ ಚೆನ್ನಾಗಿದೆ. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸುಟ್ಬಿಟ್ಟು ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಹೇಳ್ತೀನಿ ರೀ, ನೋಡಿ. ತುಂಬ ಚೆನ್ನಾಗಿದೆ.